ಯಾವ ಕ್ರಾಂತಿನೂ ಆಗಂಗ್ ಕಾಣೆ. ಅವ್ರು ಇಳಿಯೋದು ಬಹಳ ಕಷ್ಟ. ನೋಟ್ ಅಮಾನತ್ ಮಾಡಿದ್ರು, ಅದರಿಂದ ಏನ್ ಪ್ರಯೋಜನ ಆಯ್ತು? ಜನಗಳಿಗೆ ಮಧ್ಯಮ ವರ್ಗದವರು ಕೂಲಿ ಮಾಡೋರು ಸತ್ತೋಗಿದ್ದಾರೆ. ಕೊಳ್ಳ ಹೊಡೆದ್ಬಿಟ್ರು ಪೆಟ್ರೋಲ್ ಡೀಸೆಲ್. ಲೂಟಿ ಅಂದ್ರೆ ಲೂಟಿ. ಒಂದು ಪ್ರೆಸ್ ಮೀಟ್ ಕರೆದಿಲ್ಲ, ದಮ್ಮಿಲ್ಲ. ಬಹಳ ಬುದ್ಧಿವಂತರು, ಅವ್ರಿಗೆ ಅಧಿಕಾರದ ಆಸೆ ದುರಾಸೆ ಇದೆ. ಹಂಗಾಗಿ ಅವರೆಲ್ಲ ಇಳಿಯೋದಿಲ್ಲ, ಜನಗಳನ್ನು ದಾರಿ ತಪ್ಪಿಸೋದು. ಈ ಹಿಂದುತ್ವ ಅಂದ್ಕೊಂಡು ಸುಮ್ಮನೆ ಚಾ ಮಾಡ್ತಿದ್ರು, ಅವೆಲ್ಲ ಬರೀ ಡೂಪ್ಲಿಕೇಟು. ಬಿಜೆಪಿ ಸರ್ಕಾರದಲ್ಲಿ ಶ್ರೀಮಂತರಿಗೆ ಮಾತ್ರ ಸಹಾಯ ಆಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಮುಸ್ಲಿಮ್ಸ್ ಓಡಿಸ್ತೀವಿ ನಾವು ಬಂದ್ರೆ ಅಂತ ಮೋದಿದೆಲ್ಲ ಬರೀ ಹಿಂದೆ ಅಧಿಕ ಪ್ರಸಂಗ. ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗಿತ್ತು. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ರಾಜಕಾರಣ ಮಾತ್ರ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಕಾರಣ RSSನ ಮುಖ್ಯಸ್ಥ ಮೋಹನ್ ಭಾಗವತ ಅವರ ಒಂದು ಹೇಳಿಕೆ. 75 ನಂತರದಲ್ಲಿ ಪ್ರಧಾನಿ ಮೋದಿಯವರು ನಿವೃತ್ತಿಯನ್ನು ಘೋಷಣೆ ಮಾಡ್ತಾರಾ ಅನ್ನುವಂತಹ ಹೇಳಿಕೆ ಈಗ ಸದ್ಯ ಸಂಚಲನ ಮೂಡಿಸಿರುವಂಥದ್ದು. ಈ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಏನು ಹೇಳ್ತೀರಿ? ಸೆಪ್ಟೆಂಬರಲ್ಲಿ ಬರೀ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತಾ ಅನ್ನುವಂತಹ ಕ್ರಾಂತಿ ಆಗುತ್ತಾ ಅನ್ನೋ ಒಂದು ಚರ್ಚೆ ಇತ್ತು. ಈಗ ಮೋಹನ್ ಭಾಗವತ ಅವರ ಒಂದು ಹೇಳಿಕೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಈಗ ಸಂಚಲನ ಮೂಡಿಸಿದೆ. ಮೋದಿಯವರು 75ನೇ ವಯಸ್ಸಿಗೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರಾ? ಇದು ಏನು ಗೊತ್ತಾ, ಮೋದಿಯವರು ಹೇಳಿದ ಪ್ರಕಾರ ಅವ್ರು ಮಾಡಬೇಕು. ಆ್ಯಕ್ಚುಲಿ ಅವರು ಮಾಡುವಂಥ ಜನ ಏನಲ್ಲ ಅವರು. ಯಾಕಂತ ಹೇಳಿದ್ರೆ ಈ ಗುಜರಾತಿಯವರು ಬಟ್ಟೆ ವ್ಯಾಪಾರಿಗಳು, ಅವರು ಅಂಟ್ಕೊಂಡಿರೋರು. ಅವ್ರಿಗೆ ಬರೀ ದುಡ್ಡು ಆಗಬೇಕಷ್ಟೇನೆ. ನಾವು ನಮ್ಮ ಮದುವೆ ಇಲ್ಲ, ಹಬ್ಬ ಇಲ್ಲ, ನನಗೇನು ದುಡ್ಡು ಬೇಡ ಅಂದ್ಬಿಟ್ಟು ದೇಶನ ಕೊಳ್ಳೆ ಹೊಡೆದ್ರು. ಅವರು ಬಂದು ದಿನದಿಂದ ಜನಗಳಿಗೆ ಮಧ್ಯಮ ವರ್ಗದವರು ಕೂಲಿ ಮಾಡೋರು ಸತ್ತೋಗಿದ್ದಾರೆ. ಬರೀ ಏನೋ ಸಾಫ್ಟ್ವೇರು ಅಂತಿಂಥವ್ರು ಮಾತ್ರ ಬದುಕಿರೋದು. ನೋಡ್ರಿ, ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, ಅವಾಗ ಏನಾಯಿತು ಅನ್ನೋದು ಹೇಳ್ತೀನಿ ಕೇಳಿ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ, ಸೋನಿಯಾ ಗಾಂಧಿ ಸಮೀಕ್ಷೆ ಇದ್ದಾಗ ಏನಾಯಿತು ಅಂದರೆ ಪೆಟ್ರೋಲ್ ಡೀಸೆಲ್ ಹೆವಿ ಏರ್ಬಿಡ್ತು. ಒಂದು ಬ್ಯಾರಲ್ ಇಷ್ಟು ಅಂತೇಳಿ. ಅದು ಆ್ಯಕ್ಚುಲಿ 60 ರೂಪಾಯಿ ಮಾರಲೇಬೇಕಾಗಿತ್ತು, 50 ರೂಪಾಯಿ 60 ರೂಪಾಯಿ ಇತ್ತು. ಇವ್ರು ಬಂದಾಗ ಕಂಪ್ಲೀಟ್ ಡೌನ್ ಆಯಿತು. ಡೌನ್ ಆಗಿಬಿಟ್ಟು 30 ರೂಪಾಯಿ ಪೆಟ್ರೋಲು, 30 ರೂಪಾಯಿ ಡೀಸೆಲ್ಲು, 50 ರೂಪಾಯಿ ಪೆಟ್ರೋಲು ಮಾರುವ ಪರಿಸ್ಥಿತಿ ಬಂತು. ಆವಾಗಲೇ ಇವ್ರು ಏರಿಸಿದ್ದು ಸಿಕ್ಕಾಪಟ್ಟೆ. 90, 85, 88 ಎಷ್ಟೋ ಮಾಡಿದ್ರು. ಏಕ್ದಮ್ ಏರಿಸ್ಬಿಟ್ರು. 20 ರೂಪಾಯಿ 30 ರೂಪಾಯಿ ಮನ್ಸಿಗೆ ಬಂದಂಗೆ ಏರಿಸ್ಬಿಟ್ಟು ಕೊಳ್ಳ ಹೊಡೆದ್ಬಿಟ್ರು ಪೆಟ್ರೋಲ್ ಡೀಸೆಲ್ಲಿ. ಲೂಟಿ ಅಂದರೆ ಲೂಟಿ. ಇವರು ಯಾರು ಮೋದಿಯವರು ಮತ್ತು ಇವನು ಅಮಿತ್ ಶಾ ಅವರೆಲ್ಲ ದುಡ್ಡು ಹೊಡಿ. ನೋಡ್ರಿ, ಆ ಒಂದು BJP ಸರ್ಕಾರ ಕೇಂದ್ರದಲ್ಲಿ ದುಡ್ಡು ಹೊಡೆಯೋದು, ಲೂಟಿ ಹೊಡೆಯೋ ಸರ್ಕಾರ ಅಂತ. ಯಾಕಂದರೆ ಅವ್ರಿಗೇನಾಗಿದೆ ಅಂದರೆ ಈ ಅಧಿಕಾರಿಗಳು ಮುಂಚೆಯಿಂದನೂ ಈ ಗೌರ್ಮೆಂಟ್ ಎಂಪ್ಲಾಯೀಸು, ದೊಡ್ಡ IAS ಆಫೀಸರು ಅವರೆಲ್ಲ ಏನು ಗೊತ್ತಾ, BJP ಕಂಡ್ರೆ ಇಷ್ಟ ಅವ್ರಿಗೆ ಮುಂಚೆಯಿಂದನೂ. ಅವ್ರು ಇವಾಗಲೂ ಅಷ್ಟೇ, ಎಷ್ಟೇ ಹೆಲ್ಪ್ ಮಾಡಲಿ ಕಾಂಗ್ರೆಸ್ನವರು, ಅವರು ಇದು ಮಾಡೋದಿಲ್ಲ. ಮತ್ತು ಮಸರಲ್ಲಿ ಕಲ್ಲು ತೆಗೆಯೋದು, ಯಾವ ಕ್ರಾಂತಿನೂ ಆಗಂಗೆ ಕಾಣೆ. ಅವ್ರು ಇಳಿಯೋದು ಭಾಳ ಕಷ್ಟ. ಆ ಥರ ಯಾಕೆ ಅವರು ಹೇಳಿದ್ರು ಅಂದರೆ, ಅವರಿಗೆ ಅಡ್ಡ ಬರೋರಿಗೆ ಮೋದಿ ಫಸ್ಟ್ ಕುಂತ್ಕೊಂಡ ತಕ್ಷಣನೇ 75 ವರ್ಷ ಇವರಿಗೆ, ಅಡ್ವಾಣಿ ಅವರಿಗೆ ಅಧಿಕಾರಕ್ಕೆ ತಂದಿರುವಂಥ BJP ಲೀಡ್ರುಗಳನ್ನು ಡಮ್ಮಿ ಮಾಡೋದಕ್ಕೋಸ್ಕರವಾಗಿ 75 ವರ್ಷ ವಯಸ್ಸಿನವರು ರಾಜಕೀಯಕ್ಕೆ ಬರಬಾರ್ದು. ಮುರಳಿ ಮನೋಹರ್ ಜೋಶಿ, ಆಮೇಲೆ ಅಡ್ವಾಣಿ, ಪ್ರತಿಯೊಬ್ಬರೂ ಡಮ್ಮಿ ಮಾಡಿ ನ್ಯೂಟ್ಲ್ ಮಾಡಿ ಬಿಸಾಕ್ಬಿಟ್ರು. ಅವರೆಲ್ಲ ಸ್ವಲ್ಪ ಮರ್ಯಾದಸ್ತರು. ಹೇಳಿದ ತಕ್ಷಣವೇ ಆಯಿತು ಬಿಡಿ, ನಾವು ನ್ಯೂಟ್ಲ್ ಆಗ್ಬಿಡ್ತೀವಿ. ರಾಜ್ಯಪಾಲರು ಮಾಡ್ಬೋದಾಗಿತ್ತು, ದೊಡ್ಡ ಹುದ್ದೆ ಕೊಡ್ಬೋದಾಗಿತ್ತು ಅವರಿಗೆ, ರಾಷ್ಟ್ರಪತಿ ಮಾಡ್ಬೋದಾಗಿತ್ತು. ಏನೂ ಕೊಡಲಿಲ್ಲ, ಸರ್ವಾಧಿಕಾರ. ನಾವು ಗುಜರಾತ್ನವರು ಬಟ್ಟೆ ವ್ಯಾಪಾರಿಗಳು ವ್ಯಾಪಾರ ಮಾಡಿ ಎಲ್ಲರನ್ನು ಮುಳಿಸ್ಬಿಡೋಣ ಅಂತ. ಮೋದಿದು ತುಂಬ ತಪ್ಪಿದೆ. ಇಳಿಯೋದು ಭಾರಿ ಒಳ್ಳೆಯದು, ಇಳಿದ್ರೆ ಖುಷಿ ಇದೆ ನಮಗೆ. ಯಾಕೆಂದರೆ ಅವರು ನೋಟ್ ಅಮಾನತ್ ಮಾಡಿದ್ರು, ಅದರಿಂದ ಏನು ಪ್ರಯೋಜನ ಆಯಿತು? 13,000 ಕೋಟಿ ಅಂಬಾನಿ, ಅದಾನಿ, ಅಮಿತ್ ಶಾ ಎಲ್ಲ ಹೊಡೆದ್ಬಿಟ್ರು. 1 ರೂಪಾಯಿ ಫೇಲ್ ಆದರು. ನೋಟ್ ಅಮಾನತ್ತು ಮಾಡಿದಾಗ, ಅಮಾನತ್ತು ಆ ಟೈಮಲ್ಲಿ ಎಲ್ಲರೂ 1 ರೂಪಾಯಿ ದುಡ್ಡಿಲ್ಲದೆ ಅದನ್ನು ಮರ್ತು ಬಿಡ್ತಾರೆ ನಮ್ಮ ಜನ. ಅಯ್ಯೋ, ನೋಟ್ ಅಮಾನತ್ತು ಏನೋ ಒಳ್ಳೇದಾಗ್ಬೋದು, ಒಳ್ಳೇದಾಗಿಲ್ಲ. ಮೋದಿಯವರೇ ಹೇಳಿದ್ರು, ಇದರಲ್ಲಿ ನಾನು ಫೇಲ್ ಆದೆ, ಎಡವಟ್ಟಾಯಿತು, ದೇಶಕ್ಕೆ ತೊಂದರೆ ಆಯಿತು ಅಂತ ಎಷ್ಟೋ ಮೀಟಿಂಗಲ್ಲಿ ಹೇಳಿದ್ದಾರೆ. ಮತ್ತು ಇದುವರೆಗೂ ಒಂದು ಪ್ರೆಸ್ ಮೀಟ್ ಕರೆದಿಲ್ಲ, ದಮ್ಮಿಲ್ಲ, ಏನು ಕೆಲಸನೇ ಮಾಡಲಿಲ್ಲ. ಕರೆಯೋದು ಎಲ್ಲಿಂದ ಬಂತು? ಬರೀ ದುಡ್ಡು ಹೊಡೆಯೋದು. GST, ಆಮೇಲೆ ಇದು ಯಾವುದು GST ಮತ್ತು ಆಧಾರ್ ಕಾರ್ಡನ್ನು ಇವರು ಯಾರು ಅಂತ ಹೇಳಿದ್ರೆ, ಆಧಾರ್ ಕಾರ್ಡು ಇವರು
ಮನಮೋಹನ್ ಸಿಂಗು ಅವರೆಲ್ಲ ಏನು ಮಾಡಿದ್ರು ಅಂದರೆ ಆಧಾರ್ ಕಾರ್ಡನ್ನು ಮನಮೋಹನ್ ಸಿಂಗ್ ಅವರು ಪೀರಿಯಡಲ್ಲಿ ಆಧಾರ್ ಕಾರ್ಡ್ ಬೇಕು ಅಂತ ಹೇಳಿ ರೆಡಿ ಮಾಡಿಸಿದ್ದು ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗು. ಇವರೇನು ಹೇಳಿದ್ರು, ಎಲ್ಲ ಗಲಾಟೆಗೆ ಬಿದ್ದುಬಿಟ್ರು ಸಿಕ್ಕಾಪಟ್ಟೆ. ಆಧಾರ್ ಕಾರ್ಡಿಂದ ಕಣ್ಣು, ಮೂಗು, ಕಿವಿ ಎಲ್ಲ ಕೇಳ್ಕೊಳ್ತೀರಿ, ಇವ್ರಿಗೆ ಬೇಡ ಅಂತ ಹೇಳಿದ್ರು. ಅದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಂದರು. ಇವ್ರು ಬಂದಮೇಲೆ ಮಾಡಿದ್ದು ಅದನ್ನೇ. ಆಮೇಲೆ ಸೋನಿಯಾ ಗಾಂಧಿಯವರು ಒಂದು ಮಾತಂದಿದ್ರು, ಬಡವರು ಇಲ್ಲಿ ಬರ್ತನ ಜಾಸ್ತಿ, ನಮ್ಮಲ್ಲಿ ಆಧಾರ್ ಕಾರ್ಡು ಮತ್ತು ಇದು ಯಾವುದು GST ಬೇಡ, ಸಡನ್ನಾಗಿ ಮಾಡಬಾರ್ದು. ಹೆವಿ ಹೇರ್ಬಿಟ್ರು GST. ಇವತ್ತು ಏನು GSTಲಿ ಕೋಟಿ ಲಕ್ಷ ಗಟ್ಟಲೆ ಬಂದಿದೆ. ಹಾಗಿದ್ರೆ ಮೋದಿಯವರು 75 ವಯಸ್ಸಿನ ನಂತರದಲ್ಲಿ ನಿವೃತ್ತಿ ಘೋಷಣೆ ಮಾಡಲ್ಲ ಅಂತ ನೀವು ಕಡಖಂಡಿತವಾಗಿ ಹೇಳ್ತಾ ಇದ್ದೀರಿ? 100% ಮಾಡೋದಿಲ್ಲ. ಅವರು ಭಾಳ ಬುದ್ಧಿವಂತರು, ಅವ್ರಿಗೆ ಅಧಿಕಾರದ ಆಸೆ, ದುರಾಸೆ ಇದೆ. ಹಾಗಾಗಿ ಅವರೆಲ್ಲ ಇಳಿಯೋದಿಲ್ಲ. ಸುಮ್ಮನೆ ಹೇಳೋದು ಇವರು ಹೇಳಿರ್ಬೋದು, ಯಾರು ಅವರ ಭಗವತ್ ಅವ್ರು ಹೇಳಿರ್ಬೋದು. ಅವ್ರು ಹೇಳಿದ್ರೆ ಎಲ್ಲ ನಂಬೋದಿಲ್ಲ ನಾವು ಅವ್ರದ್ದೆಲ್ಲ. ಒಂದು ವೇಳೆ ಏನಾದರೂ ನಿವೃತ್ತಿ ಘೋಷಣೆ ಮಾಡಿದರೆ ಬಿಜೆಪಿಯಲ್ಲಿ ಲೀಡ್ರು ಮುಂದಿನ ಪ್ರಧಾನಿ ಆಗುವಂತಹ ಅರ್ಹತೆ ಯಾರಿಗಿದೆ ಅಂತ ಹೇಳ್ತೀರಾ? ಬೇಕಾದಷ್ಟು ಜನ ಇದೆ, ಅವ್ರನ್ನೆಲ್ಲ ತುಳಿದಿದ್ರು, ಅವರೆಲ್ಲ ಮುಂದೆ ಬರ್ತಾರೆ. ಏನು ಗೊತ್ತಾ, ಒಂದು ವೇಳೆ ಆ ಥರ ಏನಾದ್ರೂ ಬಂದರೆ ಅವರಲ್ಲಿ ಬೇಕಾದಷ್ಟು ಜನ ಲೀಡ್ರುಗಳಿದ್ದಾರೆ. ಯಾರಾದರೂ ಒಂದು ಒಳ್ಳೆಯವ್ರು, ಈ ಮೋದಿಗಿಂತ ಒಳ್ಳೆಯವ್ರು ಆಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಯಾವ ಲೀಡ್ರು ಅಂತ ಇನ್ನೂ ಹೇಳೋಕ್ಕಾಗಲ್ಲ. ಅವರು ನೋಡ್ಬೇಕು ಅವರಲ್ಲಿ ಯಾರಿದ್ದಾರೋ, ಯಾರು ಮೇಯ್ನ್. BJP ವಿಚಾರ ಗೊತ್ತಿಲ್ಲ, ಕಾಂಗ್ರೆಸ್ ಆದರೆ ಹೇಳ್ಬೋದು ನಾವು. ಮತ್ತು ಇನ್ನೊಂದೇನು ಗೊತ್ತಾ ನಿಮಗೆ, ಇವರು ಇದು ಎಂತಂದರೆ ಸುಮ್ಮನೆ ಮೊಸರಲ್ಲಿ ಕಲ್ಲು ತೆಗೆದಿದ್ದು, ಮುಸ್ಲಿಮ್ಸನ್ನು ಓಡಿಸ್ತೀವಿ ನಾವು ಬಂದರೆ ಅಂತ. ಮೋದಿದೆಲ್ಲ ಬರೀ ಹಿಂದೆ ಅಧಿಕ ಪ್ರಸಂಗ. ಯಾಕಂತ ಹೇಳಿ ನೇರವಾಗಿ ಹೇಳ್ತೀನಿ, ಇದು 2018ರಲ್ಲಿ ಕೇಂದ್ರದಲ್ಲೂ BJP, ಕರ್ನಾಟಕದಲ್ಲೂ BJP. ಯಾಕೆ ಯಾರನ್ನೂ ಏನು ಓಡಿಸಿಲ್ಲ? ಅದೆಲ್ಲ ಆಗೋ ಕೆಲಸನ ಜನಗಳನ್ನು ದಾರಿ ತಪ್ಪಿಸೋದು, ಈ ಹಿಂದುತ್ವ ಅಂದ್ಕೊಂಡು ಅದೆಲ್ಲ ಏನು ನಡೆಯೋದು. RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಯಾಕೆ ಆ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನುವಂಥದ್ದು ಈಗ ಸಂಚಲನ ಮೂಡಿಸಿದೆ. ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ಇವರು ಅಡ್ವಾಣಿಗೆ, ಮುರಳಿ ಮನೋಹರ್ ಜೋಶಿ ಅವ್ರ ಗ್ಯಾಂಗಿಗೆಲ್ಲ ಹೇಳಿದರು ಏನಂತ, 75 ವರ್ಷದ ಮೇಲೆ ಯಾರು ಇರಬಾರ್ದು ಅಂತ. ಅದನ್ನೇನೋ ಅವರು RSSನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಅದ್ರ ಬಗ್ಗೆ ಏನು ಹಿನ್ನೆಲೆ ಏನಿದೆ ಅಂತ ಇನ್ನೂ ಪಬ್ಲಿಕ್ಕಿಗೆ ಗೊತ್ತಿಲ್ಲ, ಕೇಳಿದ್ದಾರೆ. ಮತ್ತು ಒಂದೇ ನಿಮಿಷ, ಮತ್ತು ಏನು ಗೊತ್ತಾ, ಮೋದಿಯವರು ಬಂದ ಮೇಲೆ ಬಡವರು ಮಧ್ಯಮ ವರ್ಗದವ್ರು ಸತ್ತೋದ್ರು. ಅವ್ರಿಗೇನು ಗೊತ್ತಾ, ಬಡತನ ಗೊತ್ತಿಲ್ಲ ಅವರಿಗೆ. ಸುಮ್ಮನೆ ಚಾ ಮಾರ್ತಿದ್ರು, ಅವೆಲ್ಲ ಬರೀ ಡೂಪ್ಲಿಕೇಟು. ಅವರು ಇವತ್ತೂ BJP ಸರ್ಕಾರದಲ್ಲಿ ಶ್ರೀಮಂತರಿಗೆ ಮಾತ್ರ ಸಹಾಯ ಆಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ಈಗ ನಮಗೆ ಅನುದಾನ ಕೊಡಬೇಕು ಅವರು. ನಮ್ಮ GST, ನಮ್ಮ ಹಣ, ನಮ್ಮ ಹಕ್ಕು, ಅದನ್ನು ಸಿದ್ದರಾಮಣ್ಣವರು, ಶಿವಕುಮಾರಣ್ಣವರು ಎಲ್ಲ ಹೋಗಿ ಬೇಕಾದಷ್ಟು ಜನ ನಿಯೋಗ ಹೋಗಿ ಕೇಳಿದ್ದಾರೆ. 85,000 ಕೋಟಿ ವಾಪಸ್ ಕೊಡಬೇಕು ಹಣ. ಅದು ಇದುವರೆಗೂ ಕೊಟ್ಟಿಲ್ಲ. ಕೊಟ್ಟಿದ್ರೆ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಭಾಳ ಹೆಲ್ಪ್ ಆಗ್ತಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಇದಿಷ್ಟು ಸಾರ್ವಜನಿಕರ ಅಭಿಪ್ರಾಯ. ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಬರೀ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಬದಲಾವಣೆ ಆಗ್ಬಹುದು, ಆಗದೇನೆ ಇರ್ಬೋದು ಅನ್ನುವಂತಹ ಅಭಿಪ್ರಾಯವನ್ನ ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.